ನಾಟ್ಯ ಪೋತ್ಯದ ಗೌಡ ಜಾಬಗೊಂಡ ಗೌಡ ಕನ್ನವ್ವ ಹೌದು ದೇವರ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ರಗಡ ಕೊಟ್ಟಿದ್ದ. ಹೌದು ಆದರ ಮಕ್ಕಳಿಲ್ಲನಂತದೊಂದು ಕೊರತೆ ಇಟ್ಟಿದ್ದ. ಹೌದೌದು ಒಂದ್ ದಿವ್ಸ ಏನಾಗಿತ್ತ ಕೇಳಿದ್ರ ಏನಾಗಿತ್ರಿ ಸರ ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ಹೌದು ನಸ್ಕಿಲೆ 4ಕ್ಕೆ ಎದ್ದು ದೇವ್ರ ಪೂಜಾಕ ನೀರ್ ತರಬೇಕಂತ ಕೊಡ ತಗೊಂಡ ಭೀಮಾ ನದಿಗೆ ಹೋಗ್ಯಾಳ. ಹೌದು ಕೊಡ ತುಂಬಿಕೊಂಡ ನದಿ ಡಿಬ್ಬಿ ಏರಿ ಬರ್ತಿಳು. ಹೌದು ಓಣ್ಯಾಗ 4 ಮಂದಿ ಹೆಣ್ಮಕ್ಳು ಅವರು ನಸ್ಕಿಲಿ ನೀರಿಗೆ ಹೋಗಿರು. ಹೌದೌದು ಈಕಿ ಕೊಡ ತಗೊಂಡು ಬರೋದು ನೋಡಿದ್ರು. ಅವ್ರ ಈಕಿ ನೋಡಿ ಒಂದು ಮಾತಾಡ್ತಾರ 4 ಮಂದಿ. ಏನ್ ಆಡ್ತಾರಿ ಸರ ಮುಂಜಾನೆ ಅದ ಕೂಡಲೇ ಸಲ್ ಗಿಡ ನೋಡಬಾರದು, ಹೌದು ಹಾಳ ಬಾವಿ ನೋಡಬಾರದು, ಕುಳಬಾನ ಮುಖ ನೋಡಬಾರದು, ಹುಟ್ಟ ಬಂಜಿ ಮುಖ ನೋಡಬಾರ್ದು ಅಂತ ಹೇಳ್ತಾರ. ಇವತ್ತು ಮುಂಜಾನೆ ಎದ್ದು ನಾವು ಬಂಜಿ ಮುಖ ನೋಡ್ದೇವಲ್ಲ ಅಂತೇಳಿ ತಿರಸ್ಕಾರ ಮಾಡಿ ಮಾತಾಡಿ ಮಾರಿ ವಿಕಡಿ ತಿರುವಿ ನಿತ್ತರು. ಆ ತಾಯಿಗೆ ಎಷ್ಟು ನೋವು ಆಯ್ತು ಅಂತ ಕೇಳಿದರ ಎಷ್ಟು ನೋವು ಐತ್ರಿ ಸರ ಕೆಬ್ಬಣ ಹಾರಿ ಕಾಶಿ ಬೆನ್ನ ಮ್ಯಾಲ ಬರೀ ಕೊಟ್ಟಾಗ ಎಷ್ಟು ನೋವು ಆಗ್ತದ, ಎಷ್ಟು ತ್ರಾಸ ಆಗ್ತದ, ಎಷ್ಟು ಕೆಟ್ಟ ಅನಸ್ತದ. ಅದರ 100 ಪೆಟ್ಟ ನೋವು ಆಯ್ತು ಕನ್ನವ್ಗ. ಕೊಡ ತಗೊಂಡು ಅಳ್ಕೋತ ಮನೆಗೆ ಬಂದು ಗಂಡನ ಮುಂದೆ ಕೊಡ ಇಟ್ಟು ಒಂದೇ ಸವನ ಬಿದ್ದಳ್ತಾಳ. ಅವಾಗ ಗಂಡ ಕೇಳ್ತಾನ, ಹೇ ಕನ್ನು ಏನಾಗ್ಯದ ಯಾಕೆ ಅಳ್ಳಕತ್ತಿ ಅಂದಾಗ ಅವಾಗ ಅಕ್ಕಿ ಹೇಳ್ತಾಳ, ಹೆಂಡತಿ ಏನಿಲ್ರಿ ದೇವರ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ರಗಡ ಕೊಟ್ಟ, ಆದ್ರ ಮಕ್ಕಳಿಲ್ಲನಂತದ ಒಂದು ಕೊರತೆ ಇಟ್ಟ. ಜನ ಊರಾಗ ಮಾತಾಡಕತ್ತಾರ, ಗೌಡ ಗೌಡ್ತಿ ಇವು ಬಂಜ್ ಅದಾವ, ಇವು ಗೊಡ್ಡ ಅದಾವ, ಇವಕ್ರ ಮಾರಿ ನೋಡಬಾರ್ದಂತ ಮಾತಾಡಕತ್ತಾರ. ಆ ಜನ ಆಡೋದು ಕೇಳಿ ನಾನು ಸಹಿಸ್ಬೋದಾಗಲ್ಲಾಗ್ಯದ, ನಾ ಏನಾರೇ ಮಾಡ್ಕೊಂಡು ಸಾಯ್ತೀನಿ ಅಂದಳು. ಅವಾಗ ಗಂಡ ಹೇಳ್ತಾನ, ಹೇ ಕನ್ನೋ, ಹೇ ಕನ್ನೋ, ನಿನ್ನಂತ ಸತಿ ತೀರಿದ ಮ್ಯಾಲ ನನ್ನಂತ ಪತಿ ಇದ್ದರೆ ಏನು ಮಾಡೋದದ ತಾನ ಬಹುತೇಕ ಹಿಂಗ ಅತ್ತೇವೇನು? ಇಲ್ಲ, ನೀ ಸಾಯ್ತೀರ ಸಾಯಿ, ನಾ ಮತ್ತೊಂದು ಮಾಡ್ಕೋತೀನಿ. ಹೌದೌದು ಇವ್ ನಮ್ಮ ಕಂಪ್ನಿ ಅತಾವ ಹಿಂಗ. ಆದ್ರ ಜಾಬಗೊಂಡ ಗೌಡ ಹಂಗಲ್ಲಿಲ್ಲ, ಕನ್ನೋ ನಿನ್ನಂತ ಸತಿ ತೀರಿದ ಮ್ಯಾಲ ನನ್ನಂತ ಪತಿ ಇದ್ದರೆ ಏನು ಮಾಡೋದದ, ನಾನು ನೀನು ಇಬ್ರು ಕೂಡ್ಕೊಂಡು ಒಮ್ಮೆ ವಿಷ ಕುಡಿದ ಪ್ರಾಣ ಕೊಡೋಣಂತ ಗಂಡ ಹೆಂಡತಿ ಕಲ್ತ ಬಾಕಲು ಮುಚ್ಕೊಂಡು ಮಧ್ಯರಾತ್ರಿಯಾಗ 2 ಬಟ್ಟಲು ತಗೊಂಡು ಅದರೊಳಗೆ ಇಸ ಹಾಯ್ಕೊಂಡು ಕುಡಿಬೇಕಂತ ನಿಂತಾರ. ಇದು ಯಾರಿಗಾರು ಉಂಟಾಯ್ತು, ಆಜುಬಾಜುದವರು ವಿಚಾರ ಮಾಡಲಿಲ್ಲ, ಆಜುಬಾಜುದವ್ರಿಗೆ ಗೊತ್ತಾಗಲಿಲ್ಲ, ಆ ನೆರೆ ಹೊರೆಯವ್ರಿಗೆ ಗೊತ್ತಾಗಲಿಲ್ಲ. ಇದು ಯಾರಿಗೆ ಗೊತ್ತಾಯ್ತು ಅಂದ್ರೆ ಅರಿಕೇರಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಇರತಕ್ಕಂಥ ಒಡೆಯ ನನ್ನಪ್ಪ ನಾಡ ಗೌಡ ಭಕ್ತ ವತ್ಸಲ ಕರುಣಾನಿಧಿ ದಯಾಸಾಗರ ಅಮೋಕ್ಷದ ಗುಡ್ಡದ ಮೇಲೆ ಕೂತಲ್ಲೇ ನೋಡ್ದ. ಇದು ನಡೆದ ಎಲ್ಲಿ? ಚಡಚಣ ತಾಲೂಕು ಗೊಳವಿ ಗೋವಿಂದಪುರದಾಗ. ಗೌಡ ಗೌಡ್ತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ತಾವ ಅಂದ್ರ ಅವಕರ ಪ್ರಾಣ ನಾ ಕಾಪಾಡ್ಬೇಕಂತ ಹೇಳಿ ದೇವಲೋಕದ ಕೊರವಿಗೆ ಒದರ್ತಾನ. ಅಮೋಕ್ಷದ ಕೊರವೇ, ಹೇ ಕೊರವಿ ಅಂದ. ಯಾಕೋ ದೇವ ಅಂದಳು. ಏನಿಲ್ಲ, ಅಲ್ಲಿ ಗೊಳವಿ ಗೋವಿಂದಪುರದಾಗ ಗೌಡ ಗೌಡ್ತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ತಾವ, ಹೋಗಿ ಅವರ ಪ್ರಾಣ ನೀ ಕಾಪಾಡಬೇಕಂದಾಗ ದೇವಲೋಕದ ಕೊರವಿ ಪಟ್ಟನೆ ಹೋಗಿ ಆ ಜಾಬಗೊಂಡ ಗೌಡರ ಮನೆ ಮುಂದೆ ನಿಂತು ತಲಬಾಕಲ ಮುಂದೆ ನಿಂತು ಒದರ್ತಾಳ. ಯಾರೇ ಮಕ್ಕಳ ಸಲುವಾಗಿ ಪ್ರಾಣ ಕೊಡಬ್ರಿದ್ರ ಕುಡಬ್ಯಾಡ್ರಿ, ನಾನು ದೇವಲೋಕದ ಕೊರವಿ ಬಂದಿನಂದಾಗ ಇನ್ನು ಎತ್ತಿ ವಿಷ ಕುಡಿಬೇಕತ್ತಿದ್ರು. ಕೊರವಿ ಶಬ್ದ ಕಿವಿಗೆ ಬಿತ್ತು. ಕೈಯನ ಬಟ್ಟಲ ತೆಳಗೋಗದ ತಲಬಾಕಲ ತೆರೆದ ಬಂದು ನೋಡ್ತಾರ, ದೇವಲೋಕದ ಕೊರವಿ ಮನೆ ಮುಂದೆ ನಿಂತಾಳ. ಅವಾಗ ಕೇಳ್ತಾರ, ತಾಯಿ ನೀ ಯಾರು ತಾಯಿ, ಇಂಥ ಹೇಳ್ದಾಗ ಯಾಕೆ ಬಂದಿ ಅಂದಾಗ ಅವಾಗ ಕೊರವಂಜಿ ಹೇಳ್ತಾಳೆ, ಏನಿಲ್ಲ ನಿಮ್ಮ ಸಲುವಾಗಿ ಬಂದೇನಪ್ಪ, ನೀವು ಮಕ್ಕಳ ಸಲುವಾಗಿ ಪ್ರಾಣ ಕೊಳ್ಳಕತ್ತೀರಿ ಅನ್ನೋದು ಗುರುತಾಯ್ತು, ಅದಕ್ಕಾಗಿ ನಾ ಬಂದೇನೆ ಅಂದಾಗ ಅವಾಗ ಯಾವ ಮತ್ತು ಮಕ್ಕಳೆಲ್ಲಾರ ಬಟ್ಟಿಗೆ ಸಾಯ್ಲಕತ್ತೇವ ಮತ್ತೇನು ಮಾಡೋದದ ಹೇಳು ಅಂದಾಗ ಅವಾಗ ಕೊರವಂಜಿ ಹೇಳ್ತಾಳಪ್ಪ, ಯಾಕೆ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ತೀರಪ್ಪ, ಮಕ್ಕಳು ಕೊಡುವಂತ ತಾತ ಮುಮ್ಮೇಟ ಕೊಡದಾಗದಾನ, ಅದಕ್ಕೆ ಅವನ ಶ್ರುತಿ ಹಿಂಗ್ ಸಾರ್ತದ. ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋರಿ, ಪಟ್ಟಣದ ಕೆಳಗ ಅರಿಕೇರಿ, ಅರಿಕೇರಿ ಅಮ್ಮಗು ಸಿದ್ಧ ತೊಟ್ಟಿಲು ಕೊಟ್ಟು ಕಳವೆ ಅನ್ನತ್ತ ಜಗದ ಶ್ರುತಿ ಅದಪ್ಪ. ಅಲ್ಲಿ ಹೋದ್ರೆ ನಿಮ್ಮ ಮಕ್ಕಳಾಗ್ತಾವ, ಯಾಕೆ ವಿಷ ಕುಡಿದು ಪ್ರಾಣ ಕೊಡ್ಲಕತ್ತೀರಂದಾಗ ಗೌಡ ಗೌಡ್ತಿ ಕೊರವಿ ಶಬ್ದ ಕೇಳಿ ಆನಂದ ಆಯ್ತು. ಏನ ಬಟ್ಲ ತೆಳಗ್ ಹೋಗೋದು. ಅವಾಗ ನಸ್ಕಿನಲ್ಲಿ 4 ಗಂಟೆಗೆ ಎದ್ದು ಜಾಮ ಜಳಕ ಮಾಡಿಕೊಂಡ ನೇಮ ನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ ಮುತ್ಯಾಗ 5 ಸುತ್ತಾಕಿ ಉಡಿವಾಡಿ ನಿತ್ತಾರ. ಅಮೋಕ್ಷಿದ್ದ ಗರುವುಂಟಾಯ್ತು, ಕಣ್ಣು ತೆರೆದ, ಉಡ್ಯಾಗ ಕಾರಿಕ ಭಂಡಾರಿಟ್ಟ. ಒಂದು ಮಾತು ಹೇಳ್ತಾನ, ಗೌಡ್ತಿ, ಹೇ ಗೌಡ್ತಿ ಅಂದ. ಹೇಳ್ರಿ ಗುರುದೇವ ಅಂದಳು. ಏನಿಲ್ಲ, ಈ ಕಾರಿಕ ಭಂಡಾರ ಕೊಟ್ಟಿನಿಲ್ಲ, ಇದನ್ನ ಹೋಗಿ ಭಕ್ಷಣೆ ಮಾಡು, ಮುಂದೆ ನಿನಗ ಗರ್ಭ ನಿಂದಿರ್ತದ, ನಿನ್ನ ಗಂಡಸ ಮಗನೇ ಹುಡ್ತದ, ಆ ಹುಟ್ಟಿನ ಮಗನ ತಂದು ನಾನು ಮಠಕ್ಕೆ ಬಿಡಬೇಕಂದ. ಅವಾಗ ಗೌಡ್ತಿ ತಾಳೆಯಪ್ಪ,
ಒಂದು ಮಗನ ಕೊಟ್ಟಿ ನೀನು ಮಠಕ್ಕೆ ತಂದು ಬಿಟ್ಟ ಅಂದ್ರೆ ನನ್ನ ಮನೆ ದೀಪ ಹೆಂಗೆ ಅಂದಳು. ಹೌದೌದು. ನೋಡ್ರಿ ಕುಡತನ ಒಂದೈತು, ಕೊಟ್ಟ ಬಳಕ ಒಂದೈತು. ಅವಾಗ ಮುತ್ಯ ಮೋಕ್ಷಿದ ಹೇಳ್ತಾನೆ, ಗೌಡ್ತಿ ಒಂದು ದೀಪ ತಂದು ನಾನು ಗುಡ್ದಾಗ ಹಚ್ಚದೆ ಅಂದ್ರೆ ನಿನ್ನ ಮನೆಗೆ ಮತ್ತೆ 2 ದೀಪ ಹಚ್ತೀನಂದ. ನಾ ಹೇಳೋದು ಅರ್ಥ ಆಗ್ತದಲ್ಲ. ಒಂದು ಮಗನ ತಂದು ನಾನು ಗುಡ್ದಾಗ ಬಿಟ್ಟೆ ಅಂದ್ರೆ 2 ಗಂಡಸು ಮಕ್ಕಳು ನೀನು ಮನೆಗೆ ಕೊಡ್ತೀನಿ ಅಂತ ಹೇಳ್ದ. ಅವಾಗ ಆ ತಾಯಿ ಕನ್ನವ ಮನೆಗೆ ಆ ಕಾರ್ಯಕ್ಕೆ ಭಂಡಾರ ತಗೊಂಡು ಹೋಗಿ ಅದನ್ನ ಭಕ್ಷಣೆ ಮಾಡಿದಳು. ಆಕೆ ಗರ್ಭ ನಿತ್ತು 9 ತಿಂಗಳ 9 ದಿನ 9 ತಾಸು 9 ನಿಮಿಷ 9 ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗಕ್ಕೆ ಗಂಡಸ ಮಗವಿಗೆ ಜನ್ಮ ಕೊಟ್ಟಳು. ಆ ಗಂಡಸ ಮಗ ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಯಾರು? ಅರೇನಾಡದ ಅರಸ ಗಂಗೇನಾಡದ ಗೌಡ 7 ಮಠದ ಒಡೆಯ ಅಮೋಘ ಸಿದ್ಧನ ಪುಣ್ಯದ ಮಗನೇ ಮಾಧುಲಿಂಗ ಹುಟ್ಟಿ ಬಂದ, ಮಾಧುಲಿಂಗ ಹುಟ್ಟಿ ಬಂದ, ಮಾಧುಲಿಂಗ ಹುಟ್ಟಿ ಬಂದ. ಹೌದೌದು. ಹ್ಯಾಂಗ ಹುಟ್ಟಿ ಬಂದ? ಆತ್ಮೇಲೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಬರೆಯೋಣ. ಯಾಕಂತ ಕೇಳಿದ್ರ ಮಾತಿನ ಮುತ್ತು ನಿಜವಾಗಿ ತುಂಬಿದ ಕೊಡ ಸರ್. ಇವತ್ತ ನಮ್ಮ ಅಮೋಘ ಸಿದ್ಧನ ಮೇಳ, ಮಾಳಿಗಿರಿಯನ ಮೇಳ, ಶ್ರೀ ಅಮೋಘ ಸಿದ್ದೇಶ್ವರ ಡೋಣಿ ಗಾಯನ ಸಂಘ ಸಾಕಿನ ಯಾರಪ್ಪ ಅಂತ ಕೇಳಿದ್ರೆ ಮುರುಘಾನವ್ರು ಚಂದ್ರು ಮಾಸ್ತರಪ್ಪ ಅಂತ ಕೇಳಿದ್ರೆ ಮಾತಾಡಿದ್ರೆ ಹೆಂಗೆ ಮಾತಾಡ್ತಾರ ಅಂತ ಕೇಳಿದ್ರ ಮಾತನಾಡಿದ್ರೆ ವೀಣೆಯ ಮಿಡಿತದ ನಾದದಂತಿರಬೇಕು, ಮಾತನಾಡಿದರೆ ಕೋಗಿಲೆಯ ಸ್ವರದಂತೆ ಇಂಪಾಗಿರಬೇಕು, ಮಾತನಾಡಿದರೆ ಇನ್ನೊಬ್ಬರು ಹೃದಯ ಅರಳುವಂಗ ಮಾತನಾಡ್ತಕ್ಕಂಥ ವ್ಯಕ್ತಿ ಯಾರ ಅಪ್ಪ ಮುರುಘಾನವ್ರು ಚಂದ್ರು ಮಾಸ್ತರ್ಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಬೇಕು. ನಿಮಗೆಲ್ಲ ಗೊತ್ತದ ಮಕ್ಳು ಇರ್ಲಿಕ್ಕೆ ಹೆಂಗಾಗ್ತದ, ಬಂಜಿ ಮುಖ ನೋಡಬಾರ್ದಂತಾರ. ಅಂತದ್ ನಮ್ಮ ಹಾಲು ಮತದಾಗ ಇತಿಹಾಸದೊಳಗೆ ಮಕ್ಕಳ ಕೂಡ ಯಾರ ಅರಿಕೆರೆ ಮೋಗಿಸಿದ ಜಗ ಎಲ್ಲ ಸುದ್ದಿ ಸಾರ್ತದ. ಅದಕ್ಕೆ ಕವಿ ಬರಿತಾನ ಒಂದ್ ಕಡೆ, ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋಗರಿ, ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ, ಪಟ್ಟಣ ಕೆಳಗ ಅರಿಕೇರಿ. ಹೌದು, ಪಟ್ಟಣ ಕೆಳಗ ಅರಿಕೇರಿ ಊರಾಗ ಮುತ್ಯ ಅಮೋಘಿಸಿದ ಮಕ್ಕಳನ್ನ ಕೊಟ್ಟ ಕಳಿವ್ಯಾನ ಅಂತ ಅಕ್ಷಯ ಜಗಲ್ಲ ಸುದ್ದಿ ಸಾರ್ತದ. ಆ ಪದ್ಯವನ್ನ ನಮಗ್ ಹೆಂಗ ಹೇಳಿದ್ರ ಅಂತ ಕೇಳಿದ್ರ ಬಹುಶಃ ಹೊಟ್ಟಾಗಿನ ಕಳ್ಳ ಕರಗಬೇಕು ಸರ್. ಹೌದು, ಬಹುಶಃ ಬಂಡೆ ಕಲ್ಲಿದ್ದ ಪಡಪಡನ ಪುಡಿಯಾಗಿ ಹೋಗ್ಬೇಕು, ಬೋರ್ಗಲ್ ಇದ್ದ ನೀರಾಗಿ ಹರಿಬೇಕು. ಅಂತ ಅಮೃತದ ನುಡಿಗಳನ್ನು ನಮ್ಮ ನಿಮಗೆಲ್ಲರೂ ಉಣಬಡಿಸಿದ್ದಾರೆ ಬಂಧುಗಳೇ. ಅದು ಯಾರು ಕೊಟ್ಟ ವರ ಅಂತ ಕೇಳಿದ್ರ ಮುಮ್ಮೆಟ್ಟ ಗುಡ್ಡವನ್ನು ಮುಕ್ತಿ ಮಂದಿರ ಮಾಡಿರ್ತಕ್ಕಂಥ ಜ್ಞಾನ ಯೋಗಿ ಕವಿ ತಿಲಕ ಮಾತನಾಡೋ ದೇವರ ಗಾಯನಕ್ಕೆ ಹೋಗಿರಿ ಯಾರಂತ ಕೇರ ಮಧುಗೊಂಡ ಮಹಾರಾಜರು ಬುದ್ಧಿ ಯಾರಿಗೆ ಕೊಟ್ಟಾರ ಅಂತ ಕೇರ ಚಂದ್ರು ಮಾಸ್ತರ್ ಹೊತ್ತು ಬೆರಸು ಈ ಬುದ್ಧಿ ಅಂತ ನಿನಗೆ ಕೊಟ್ಟಾರ ಚಂದ್ರು ಮಾಸ್ತರ್. ನೀ ಹೌದ್ರಿ ಸರ್ ಅಂತೇಳಿ ನಿಮ್ಮಲ್ಲಿ ವಿನಂತಿ. ಬಹುಶಃ ಮಧುಗೊಂಡ ಮಧುಗೊಂಡ ಮಹಾರಾಜರ ತಾಳ ಬಾರ್ಸಾಕ್ ಹತ್ರ ಅಂದ್ರೆ ಹೆಂಗ ಬಾರ್ಸಿರ ತಕ್ಕ ದಿನ ಅವ್ನು ನಡುಗಬೇಕು ಸ್ಟೇಜ್. ಆ ಸ್ಟೇಜ್ ಅದ ಗತ್ ಯಾರು ಹಿಡಿದಾರ ಅಂತ ಕೇರ ನಮ್ಮ ಮುರುಘಾನವರು ಚಂದ್ರು ಮಾಸ್ತರ್ ಹಿಡಿದಾರ. ಬಂಧುಗಳೇ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟ ಬಹಳ ಅದ್ಭುತವಾಗಿ. ಯಾಕಂದ್ರೆ ಮಧುಗೊಂಡ ಮಹಾರಾಜ ಹಾಡಿಕೆ ಕೇಳಿದವ್ರು ನಾವು ನೀವೆಲ್ಲ ಬಹಳ ಜನ ಅದೀವಿ. ಹಂಗ ಮಾಡ್ತಿದ್ರ ಕೈತಾಳದೊಳಗ ನಲುಗು ಮಾಡ್ತಿದ್ರು ಅವ್ರು. ಅಂತ ನಲುಗು ಮಾಡಿ ಹಾಡ್ತಕ್ಕಂಥ ಶಕ್ತಿ ಆ ಅಮೋಘ ಸಿದ್ಧ ಮಧುಗೊಂಡ ಮಹಾರಾಜರ ಚಂದ್ರು ಮಾಸ್ತರ್ ಅವ್ರಿಗೆ ಕೊಟ್ಟಿದ್ದಾರೆ ಸರ್. ಹೋದ್ ಬರೀ ಶ್ರಾವಣ ತಿಂಗಳ ಖಾಲಿ ಇರಲ್ಲ ಅವರು, ಡೊಳಿನ ಹಾಡಿಕೆ ಹಿಡಿದಿಲ್ಲ, ರಾತ್ರಿ ಇದ್ರ ಹಟ್ಟ ಹಿಡಿತಾರೆ.